ಫ್ರೆಂಡ್ಸ್, ಇವತ್ತು ಏಡಿ ಸಾಂಬಾರು ಹೇಗೆ ಮಾಡೋದು, ನಮ್ಮ ಹಳ್ಳಿ ಸೈಡಲ್ಲಿ ಇದನ್ನು ನಳ್ಳಿ ಅಂತ ಹೇಳಿ ಕರೀತಾರೆ. ಈ ಸಾಂಬಾರು ಹೇಗೆ ಮಾಡೋದು ನೋಡೋದು ಬನ್ನಿ. ಮೊದಲಿಗೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದನ್ನು ಹೊಟ್ಟೆ ಮತ್ತು ಕಾಲು ದೊಡ್ಡದು ಮಾತ್ರ ಒಂದು ಸೈಡು, ಸಣ್ಣ ಕಾಲುಗಳನ್ನು ಸಪ್ರೇಟ್ ಒಂದು ಸೈಡು. ಆ ಹೊಟ್ಟೆಲಿರುತ್ತೆ, ಇದು ತುಪ್ಪ ಅಂತ ಹೇಳಿ ಕರಿತೀವಿ. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ತೆಗಿಬೇಕು, ಅದರಲ್ಲಿ ಸಿಗುತ್ತೆ. ಆ ಸಣ್ಣ ಕಾಲುಗಳೆಲ್ಲ ಒಂದು ಬೌಲ್ಗೆ ಹಾಕೋಬೇಕು. ಆ ತುಪ್ಪ ಹಾಕಿದ್ರೇ ಸಾಂಬಾರು ತುಂಬ ಟೇಸ್ಟ್ ಬರೋದು. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಒಂದು 4 ಲವಂಗ, ಕೊತ್ತಂಬರಿ ಸೊಪ್ಪು, ಸಣ್ಣ ಟೊಮೊಟೊ ಆದರೆ ಒಂದು 5ರಿಂದ 6, ಸ್ವಲ್ಪ ಕಾಯಿ ತುರಿ ಅರ್ಧ ಕಪ್ಪಷ್ಟು, ಒಂದು ನಿಂಬೆ ಹಣ್ಣಿನ ಗತ್ರ ಹುಣಸೆಹಣ್ಣನ್ನು ನೆನೆಸಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಸಾಂಬಾರು ಪೌಡ್ರ್ ಅದಕ್ಕೆ ಬೇಕಾಗಿರೋದು: ಇದು ನಾನ್ ವೆಜ್ಗೆ ಹಾಕುವಂಥ ಅಚ್ಕಾರದ ಪುಡಿ, ಧನಿಯಾ ಪೌಡ್ರನ್ನ ಪುಡಿ ಮಾಡಿಟ್ಕೊಂಡಿದ್ದೀವಿ, ಆ ಸಾಂಬಾರು ಪೌಡ್ರ್ ಹಾಕಿದ್ದೀವಿ. ಈ ಟೊಮೊಟೊ ದಪ್ಪ ಇದ್ದರೆ ಒಂದು 3ರಿಂದ 4 ಹಾಕಿ, ಯಾಕಂದರೆ ಸಾಂಬಾರು ಹುಳಿ ಇದ್ರೇ ಟೇಸ್ಟ್ ಬರೋದು. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಅದಾದ ನಂತರ ಆ ಸಣ್ಣ ಕಾಳುಗಳೇನಿದೆ ಅದನ್ನು ಸಾಂಬಾರ್ಗೆ ಹಾಕಬಾರ್ದು ಯಾವಾಗಲೂ ಅಷ್ಟೇ. ಅದನ್ನು ನಾವು ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಅದನ್ನು ರುಬ್ಕೋಬೇಕು. ಈ ರುಬ್ಕೊಂಡಂತಹ ನಳ್ಳಿ ಕಾಲಿನ ರಸನ ನಾವು ಚೆನ್ನಾಗಿ ಅದನ್ನು ತೊಳೆದು ನೀರಲ್ಲಿ ಅಡಿಲಿರುವಂತಹ ಒಂದು ಸಣ್ಣದು ಆ ನಳ್ಳಿ ಚೂರುಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಅಲ್ಲೇ ಬಿಟ್ಟು ಸೋಸ್ಕೋಬೇಕು ನೀಟಾಗಿ ಮೇಲ್ಗಡೆ ನೀರನ್ನ. ಅದನ್ನು ಯಾಕಂದರೆ ಅದರಿಂದನೇ ಸಾಂಬಾರು ಒಂದು ಟೇಸ್ಟ್ ಕೊಡೋದು. ಆ ಸಾಂಬಾರಿಗೆ ಆ ನಳ್ಳಿ ಕಾಲನ್ನು ನಾವು ರುಬ್ಕೊಂಡ ನಂತರ ಅದನ್ನು ಈ ರೀತಿ ಸಪ್ರೇಟ್ ಮಾಡ್ಕೊಂಡು ನೀರು ತೊಗೊಂಡು ಇಟ್ಕೋಬೇಕು. ಒಂದು ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ ಒಗ್ಗರಣೆಗೆ ಹಾಕಬೇಕು. ಆ ನಳ್ಳಿದು ನೀಟಾಗಿ ಸೋಸ್ಕೋಬೇಕು. ಆ ಪುಡಿ ಆಗಿರೋದ್ರಿಂದ ಅದೆಲ್ಲ ನುಚ್ಚು ಥರ ಬರುತ್ತೆ. ಈರುಳ್ಳಿ ಹಾಕಿ ಒಗ್ಗರಣೆಗೆ ಆ ತೊಳ್ಕೊಂಡು ಇಟ್ಕೊಂಡಿರುವಂತಹ ಕಾಲು ಹೊಟ್ಟೆ ಎಲ್ಲ ಹಾಕಿ, ಆ ತುಪ್ಪನ ಇವಾಗಲೇ ಹಾಕಿ ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ರುಬ್ಕೊಂಡಿರೋ ಖಾರ ಹಾಕಬೇಕು. ಅದ್ರ ಜೊತೆಗೆ ಏನು ಸೋಸ್ಕೊಂಡಿದ್ದೀವಿ ನಳ್ಳಿ ಕಾಲದ ರಸ ಅದನ್ನು ಹಾಕಬೇಕು. ಈ ಸಾಂಬಾರನ್ನ ಬಾಣಂತಿಯರಿಗೆ ಮತ್ತು ಕೆಮ್ಮು ಶೀತ ಇದ್ದವರಿಗೆಲ್ಲ ಕೊಡ್ತಾರೆ. ತುಂಬ ಒಳ್ಳೆಯದು ಅಂತ ಮಕ್ಕಳಿಗೆಲ್ಲ ಕೊಡ್ತಾರೆ ಶೀತ ಕೆಮ್ಮಿದಾಗ. ಒಂದು ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟು ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಈ ಥರ ಎಲ್ಲ ಫ್ರೈ ಮಾಡಿ ಅದನ್ನು ಹಾಕಿ, ಖಾರ ಎಲ್ಲ ಹಾಕಿ ಸಾಂಬಾರು ಕುದಿ ಹತ್ತುತ್ತಲ್ಲ, ಆವಾಗ ಹುಣಸೆ ರಸ ಏನು ಇಟ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕಬೇಕಾಗುತ್ತೆ. ಹುಣಸೆ ರಸ ಹಾಕಿ ಚೆನ್ನಾಗಿ ಕುದಿ ಹತ್ತಬೇಕು ಸಾಂಬಾರು. ಆ ಕುದಿ ಹತ್ತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ಕುದಿ ಹತ್ತೋವರೆಗೂ ಚೆನ್ನಾಗಿ ಕುದಿಸಿ, ಬೆಂದ ಮೇಲೆ ಆ ಸಾಲ್ಟ್ ಹಾಕ್ತೀವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಾಂಬಾರನ್ನ ಮತ್ತೆ ಕುದಿಸ್ಬೇಕಾಗುತ್ತೆ. ಇದು ನಳ್ಳಿಕಾಲಿನ ಇವಾಗ ಹಾಕಿದ್ದು ನಳ್ಳಿಕಾಲಿನ ರಸ. ಈ ನಳ್ಳಿಕಾಲಿನ ರಸನೇ ಈ ಸಾಂಬಾರಿಗೆ ಟೇಸ್ಟ್ ಕೊಡುವಂಥದ್ದು. ಮತ್ತು ತುಂಬ ಗಟ್ಟಿ ಮಾಡ್ಕೋಬಾರ್ದು, ಯಾಕಂದರೆ ಅದೆಲ್ಲ ರುಬ್ಬು ಹಾಕಿರೋದ್ರಿಂದ ಗಟ್ಟಿ ಅದೇ ಆಗ್ಬಿಡುತ್ತೆ. ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ಸಾಂಬಾರಿಗೆ. ಕುದಿತಾ ಅದು ಇನ್ನೂ ಗಟ್ಟಿ ಬರುತ್ತೆ. ಹುಣಸೆ ರಸ ಹಾಕಿ ಕುದಿಬೇಕಾದ್ರೆ ಸಾಲ್ಟ್ ಹಾಕಿ ಅದಕ್ಕೆ ಬಿಸಿ ಬಿಸಿ ಮುದ್ದೆಯನ್ನು ಮಾಡಿ ತಿಂತಾಯಿದ್ರೆ ಬಾಯಿ ರುಚಿ ಹಂಗೇನೆ ಬಾಯಲ್ಲಿ ನೀರು ಸೋರಬೇಕು, ಆ ಥರ ಇರುತ್ತೆ. ಮುದ್ದೆ ಜೊತೆಗೆ ನಳ್ಳಿ ಸಾರು ತುಂಬ ಚೆನ್ನಾಗಿರುತ್ತೆ. ಒಂದು ಮನೇಲಿ ಟ್ರೈ ಮಾಡಿ, ಮುದ್ದೆ ಜೊತೆಗೆ ನಳ್ಳಿ ಸಾರು ತಿನ್ನೋ